ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತ ಕಳಸ ಹಸ್ತಾಯ ಸರ್ವ ವಿನಾಶಾಯ ತ್ರಿಲೋಕನಾಥಾಯ ವಿಷ್ಣುವೇ ಸ್ವಾಹ. ನಮ ಶಿವಾಯ. ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ನನ್ನ ಎಲ್ಲ ಬಂಧು ಬಳಗದವರಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ, ನನ್ನ ಎಲ್ಲ ಸರ್ವ ಸ್ನೇಹಿತರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಧನ್ವಂತರಿ ದಿನದ ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ಸಹ ಇವತ್ತು ಶುಭಾಶಯ ಶುಭಾಶಯ ಶುಭಾಶಯ. ಆದ್ಮೇಲೆ ಈ ಶರೀರ ಅಂದ್ರೇ ಒಂದು ಪ್ರಕೃತಿಯಿಂದಾಗಿರ್ತಕ್ಕ ಇವತ್ತು ಎಲ್ಲ ಆಶ್ಚರ್ಯ ಆಗ್ಬೋದು. ದಿನ ಬೇರೆ ಏನೇನೋ ಮಾತಾಡ್ತಿದ್ರಿ, ಇವತ್ತೇನು ಎಲ್ಲ ಕೈಯಲ್ಲೆಲ್ಲ ಗಿಡ ಹಿಡ್ಕೊಂಡ್ ಬಂದಿದಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಯಾಕೆ ಇವತ್ತು ಇದು ಈ ಮಾತು ಹೇಳ್ತಾನೆ ಅಂದರೆ, ವಿಶೇಷವಾಗಿ ಈ ಶರೀರ ಏನಿದೆ ಇದು ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಪ್ರಕೃತಿಯಲ್ಲಿನೇ ಎಲ್ಲವೂ ಬೇಕಾಗಿರ್ತಕ್ಕಂಥ ಗಿಡ ಮೂಲಿಕೆಗಳು, ಔಷಧಿಗಳು, ವನಸ್ಪತಿಗಳು, ಬೇರುಗಳು, ಗಂಟುಗಳು, ಹಣ್ಣುಗಳು, ಮುಕ್ಕುಗಳು, ಕಾಯಿಗಳು, ರಸಗಳು, ರಸಾಯನಗಳು ಎಲ್ಲವೂ ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನಮಗೆ ಉಚಿತವಾಗಿ ಭಗವಂತನ ಮೂಲಕ ಸಿಗ್ತಕ್ಕಂಥ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಯಾವುದೇ ಕಾಸ್ಟ್ ಇಲ್ಲ, ಯಾವುದೇ ಖರ್ಚಿಲ್ಲ. ಉದಾಹರಣೆಗೆ ಇವತ್ತಿ ನಮ್ಮ ಶರೀರ 75% ನೀರಿನಿಂದ ಮಾಡಲ್ಪಟ್ಟಿದೆ. ನಾವು ಏನಾದರೂ ಇಲ್ದಂಗೆ ಇರ್ಬೋದು, ಈ ಗಾಳಿ ಮತ್ತು ನೀರಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಪ್ರತಿಯೊಂದು ಕಾಯಿಲೆ ಬರಬೇಕಾದ್ರೆ ನಮಗೆ ಮೊದಲು ತಾನು ಸಿಂಪ್ಟಮ್ಸ್ ಕೊಡ್ತದೆ. ಹಿಂದಿನ ಕಾಲದಲ್ಲಿ ಯಾರು ಡಾಕ್ಟರ್ ಹತ್ರ ಹೋಗ್ತಾ ಇರಲಿಲ್ಲ. ಅವ್ರವ್ರ ಮನೆಯಲ್ಲೇ ಯಜಮಾನರು, ಗುರು ಹಿರಿಯರುಗಳು ಇರ್ತಿದ್ರು. ಕೆಲವರು ವೈದ್ಯರು ಇರ್ತಿದ್ರು, ಗೌಟಿ ವೈದ್ಯರು ಅಂತ ಹೇಳ್ತಾರೆ, ಔಷಧಿ ಪರವರು. ಅವ್ರ ಹತ್ರ ಹೋದಾಗ ಅವರು ಕೆಲವೊಂದು ಎಲೆಗಳೆಲ್ಲ, ಬೇರುಗಳೆಲ್ಲ, ಗಿಡದ ಇದನ್ನ ತೊಗೊಂಡ್ಬಂದು, ಚಕ್ಕೆ ತಗೊಂಡ್ಬಂದು ಅವ್ರಿಗೆಲ್ಲ ಕಷಾಯ ಮಾಡಿಕೊಡೋದು, ಇಂಥಗಳು ಮಾಡಿಕೊಟ್ಟಿದ್ರು. ಅವ್ರು ಅಲ್ಲಿಗೆ ಆರಾಮಾಗಿ ಬಿಡೋರು. ಆದರೆ ಅವ್ರ ಹತ್ರ ಈ ಸೆಟಸ್ಕೋಪ್ ಆಗಲಿ, ಆಪರೇಷನ್ ಮಾಡೋದಾಗಲಿ ಇವ್ಯಾವು ಕೂಡ ಅವ್ರ ಹತ್ರ ಇರ್ತಾ ಇರಲಿಲ್ಲ ಹಿಂದಿನ ಕಾಲದಾಗ. ಇರುತ್ತೆ. ಆ ಸಮಯದಲ್ಲಿ ಈ ಧನ್ವಂತರಿ ಮುಖಾಂತರ ಎಷ್ಟೋ ಕಾಯಿಲೆಗಳನ್ನು, ಇವತ್ತು ಒಂದು ಕ್ಯಾನ್ಸರ್ ಬಂತಂದರೆ ಆರಾಮ್ ಮಾಡ್ಲಿಕ್ಕೆ ಎಷ್ಟೋ ದಿನಗಳು ಬೇಕು. ಮತ್ತು ಆ ಕೊಡ್ತಕ್ಕಂಥ ಏನು ಕೆಮೊಥೆರಪಿ ಕೊಡ್ತಾರೆ, ಕೆಲವೊಂದು ಔಷಧಿ ಕೊಡ್ತಾರೆ, ಕೆಲವು ಕರೆಂಟ್ ಮುಖಾಂತರ ಆ ಕ್ಯಾನ್ಸರ್ ಸೆಲ್ಸ್ಗಳನ್ನು, ಜೀವಕೋಶಗಳನ್ನ ಸಾಯಿಸ್ಲಿಕ್ಕೆ ಔಷಧಿ ಕರೆಂಟ್ ಕೊಡ್ತಾರಲ್ಲ, ಅದರಿಂದ ಆ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ಇನ್ನೂ ಬೇರೆ ಬೇರೆ ಸೆಲ್ಸ್ ಕೂಡ ಹಾಳಾಗಿ ಹೋಗ್ತಿರ್ತಾವೆ, ಸಾಯ್ತಿರ್ತಾವೆ. ಇವತ್ತು ಏನಿವತ್ತು ಅಲೋಪತಿ ಮೆಡಿಸಿನ್ ಇದೆ, ಅದೆಲ್ಲ ಅದೇ ಮಾಡ್ತದೆ. ನಾನು ಯಾವುದೋ ಒಂದು ಬೇರೆ ನೋವಿಗೆ ತಗೊಂಡ್ನಪ್ಪ ಅಂದರೆ, ಕೈ ನೋವಿಗೆ, ಕಾಲು ನೋವಿಗೆ, ಬಟ್ ಅದು ಬಾಯಿ ಮುಖಾಂತರ ಹೋಗ್ಬೇಕಾದ್ರೆ ಇಲ್ಲಿ ಗಂಟಲು, ಲಂಗ್ಸು, ಹಾರ್ಟು, ಎಲ್ಲ ದೊಡ್ಡ ಕರಳು, ಸಣ್ಣ ಕರಳು, ಜಠರ ಎಲ್ಲದಕ್ಕೂ ತೊಂದರೆ ಕೊಟ್ಟು ಕೊನೆಗೆ ಅದು ಮಂಡಿ ನೋವಿಗೆ ಹೋಗ್ತದೆ. ಇದೆಲ್ಲ ಅದು ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆಂದರೆ ಇವತ್ತು ಒಂದು ತೊಗೋಬೇಕಾದ್ರೆ 4 ಲಾಸ್ ಮಾಡಿ ಹೋಗ್ತದೆ. ಬಟ್ ಇಂದಿನ ನಮ್ಮ ಏನು ಪೂರ್ವಜರಿದ್ರು ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಎಷ್ಟೋ ವನಸ್ಪತಿಗಳನ್ನ, ಗಿಡ ಮೂಲಿಕೆಗಳ ಮುಖಾಂತರ ನಮಗೆ ಆರೋಗ್ಯವನ್ನು ಕೊಡ್ತದೆ. ನೋಡಿ, ನಮ್ಮ ಬಾಡಿ ಸಿಂಪ್ಟಮ್ಸ್ ಕೊಡ್ತದೆ. ಈ ಶರೀರ ಯಾವಾಗಲೂ ಬ್ಯಾಲೆನ್ಸ್ ಇಟ್ಕೊಂಡಿರ್ತದೆ. ಈಗ ಹಿಂದಿನ ಕಾಲದಲ್ಲಿ ಡಾಕ್ಟರ್ ಹತ್ರ ಹೋದ್ರೆ ಏನು ಮಾಡೋರು ಅಂತಂದರೆ, ಫಸ್ಟ್ ಅವ್ರು ಕಣ್ಣು ನೋಡೋರು, ನೆಕ್ಸ್ಟ್ ನಾಲ್ಗೆ ತೋರಿಸೋರು, ಆಮೇಲೆ ಬೆರಳು ನೋಡೋರು. ಇದನ್ನು ನೋಡ್ಕೊಂಡು ಇವ್ರಿಗಿಂತ ಔಷಧಿ ಆಗಿದೆ. ಈಗಿನ ಕಾಲದಲ್ಲಿ ಹೋದ ಕೂಡಲೇ ಸೆಟಸ್ಕೋಪ್ ತೊಗೊಳ್ತಾರೆ. ಅವರಿಗೆ ಫಸ್ಟ್ ಹೋಗಿ ಯೂರಿನ್ ಚೆಕ್ ಮಾಡ್ತಾರೆ, ಕಫ ಚೆಕ್ ಮಾಡ್ತಾರೆ, ಏನೇನೆಲ್ಲ ಚೆಕ್ ಮಾಡಕ್ಕೆ ಕಳಿಸ್ಬಿಡ್ತಾರೆ. ಇವತ್ತೆಲ್ಲ NMR ಸ್ಕ್ಯಾನಿಂಗು, ಆ ಸ್ಕ್ಯಾನಿಂಗು, 108 ಸ್ಕ್ಯಾನಿಂಗ್ ಬಂದ್ಬಿಡೋದು. ಬಟ್ ಹಿಂದಿನ ಕಾಲದಲ್ಲಿ ಯಾವ ಸ್ಕ್ಯಾನಿಂಗು ಇರಲಿಲ್ಲ. ಬಟ್ ಬಂದಿರತಕ್ಕಂಥ ಕಾಯಿಲೆ ಆದಷ್ಟು ಬೇಗ ಸುಗಮವಾಗಿ ಆರಾಮಾಗ್ತಿತ್ತು. ಅವರು ಮನೆಯಲ್ಲೇ ಇರಬೇಕಾಗಿತ್ತು. ಮನೆಯಲ್ಲಿ ಇದ್ಕೊಂಡೆ ಸ್ವಲ್ಪ ಔಷಧಿ ಉಪಚಾರಗಳನ್ನು ಮಾಡಿ, ಪಥ್ಯಗಳನ್ನು ಮಾಡಿದ್ರೆ ಆರಾಮಾಗಿರ್ತದೆ. ಇವತ್ತಿನ ದಿನ ತಿಂಗಳಾನ್ಗಂಟ್ಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೋಬೇಕಾಗ್ತದೆ. ಯಾಕೆಪ್ಪ ಅಂತಂದರೆ ಅವ್ರಿಗೆ ಒಂದು ನಮ್ನಿ ಪಿಚಸ್ಸು, ಇವ್ರಿಗೆ ಒಂದು ನಮ್ನಿ ಟೆನ್ಷನ್. ಎಲ್ಲಿ ಅವರಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ನಮಗೆ ಆರಾಮಾಗ್ತದೆ ಅಂತಕ್ಕಂಥ ಒಂದು ಭಾವನೆ ಇರ್ತದೆ. ಎಷ್ಟು ನಾವು ಮೆಂಟಾಲಿಟಿ ಇದ್ದೇವೆ ಏನಾಗುತ್ತಂದರೆ, ಆ ಡಾಕ್ಟರ್ ಹತ್ರ ಹೋದರೆ ಒಂದು ಸಣ್ಣದು ಒಂದು ಶೀತ, ನೆಗಡಿ, ಕೆಮ್ಮು, ಜ್ವರ ಆಗಿತ್ತು
ಅಂದ್ರೂ ಕೂಡ ನಾವು ಡಾಕ್ಟರ್ ಹತ್ರ ಬಂದ್ಮೇಲೆ ಆರಾಮಾಗೋದು, ಇಲ್ಲಾಂದ್ರೆ ನಮಗೆ ಆರಾಮಾಗಲ್ಲ. ಅವ್ರಿಗೇನೋ ಒಂದು ಸೈಕಾಲಜಿ, ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಡಾಕ್ಟರ್ ನೋಡ್ಬೇಕು, ಆ ಸ್ಟೆಥೋಸ್ಕೋಪ್ ಹಾಕ್ಬೇಕು, ಸ್ಕ್ಯಾನರ್ ಮಿಷನ್ ಅವೆಲ್ಲ ನೋಡ್ಬೇಕು, ಅವಾಗಲೇ ಇವ್ರಿಗೆ ಆರಾಮ ಆಯ್ತು ಅಂತ. ಆ ಥರ ಒಂದು ಮಾನಸಿಕ ಇದಾಗಿರ್ತದೆ ಕಾಯಿಲೆಗಿಂತ ಇವತ್ತು ಮಾನಸಿಕ ಸ್ಥಿತಿನೇ ಮೇನ್ ಇಂಪಾರ್ಟೆಂಟ್. ಅದಕ್ಕೊಂದು ತಂದು ಉದಾಹರಣೆ ಕೊಟ್ಟು ಈ ತರಗತಿಯಿಂದ ಮುಂದುವರ್ಸೋಣ. ಒಬ್ಬರು ಪತಿ ಪತ್ನಿಯರಿಬ್ರು ಒಂದು ಫಿಲಮ್ಗೆ ಹೋಗಿರ್ತಾರೆ. ಅಲ್ಲಿ ಏನಾಗ್ಬಿಡ್ತದೆ, ಗಂಡ ಹೆಂಡತಿ ಅವರೆಲ್ಲ ಸೇರ್ಕೊಂಡು ಫಿಲಮ್ ನೋಡ್ತಾ ಇರ್ತಾರೆ. ಅವಾಗ ಅವಳಿಗೆ ಇದ್ದಕ್ಕಿದ್ದಕ್ಕೆ ತೆಲುಗು ಬಂದ್ಬಿಡ್ತಾರೆ. ತೆಲುಗು ಬಂದಾಗ ಏನು ಮಾಡ್ಬಿಡ್ತಾನೆ ಅಂದರೆ, ಅವಳು ಹೇಳ್ತಾರೆ, ರೀ ನನಗೆ ತೆಲುಗು ಆಗ್ತಾಯಿದೆ. ಅವಳು ಯಾವಳೋ ಹಿಂಗೆ ತಲೆ ಇಟ್ಕೊಂಡು ಕುತ್ಕೊಂಡಿರ್ತಾರೆ. ಏನಾಯ್ತು ಅಂತ ಕೇಳ್ತಾನೆ. ಇಲ್ಲ ರೀ, ನನಗೆ ವಿಪರೀತವಾಗಿ ತೆಲುಗು ಬಂದಿದೆ ಅಂತ ಹೇಳ್ತಾಳೆ. ಯಾರು? ತನ್ನ ಪತಿಗೆ ಹೇಳ್ತಾಳೆ. ಪತಿ ಏನು ಮಾಡಿಬಿಡ್ತಾನೆ, ಒಂದು ತೆಗೆದು ಕತ್ಲ ಮೊದಲ ಫಿಲಮ್ ಇಷ್ಟಲ್ಲಿ ಕತ್ತಿರ್ತದೆ, ಒಂದು ಗುಳಿಗೆ ತಗೊಂಡು ಕೊಡ್ತಾನೆ. ಇದು ಸಿಪ್ಪು ಅಂತೇಳಿ ಗಂಡ ಕೊಟ್ಟ ಹಾಕಿ ಚಂದ ಕುತ್ಕೊಂಡು ಕೊಟ್ಟರು ಗುಳಿಗೆನ. ಆಮೇಲೆ ಎಲ್ಲ ಫಿಲಮ್ ನೋಡಿದ್ರು, ಚೆನ್ನಾಗಾಯ್ತು. ಕೊನೆಗೆ ಒಂದು ಆರಾಮಾಯ್ತಾ ಅಂತ ಕೇಳಿದೆ. ಹ್ಞೂ ರೀ ಆರಾಮಾಯ್ತು. ಏನು ಒಳ್ಳೆ ಮೆಡಿಸಿನ್ ಕೊಟ್ಟಿದ್ರಿ ಅಂತ ಗುಳಿಗೆ, ಅದು ಒಳ್ಳೇದೈತಿ, ಇದನ್ನ ಕೊಡ್ರಿ ಅಂತ ಹೇಳಿದಂತ. ಅವಾಗ ಅವ್ನು ಹೇಳಿದಂತೆ, ನಾನು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಏನು ಗೊತ್ತಾರೆ ಅಂತ ಹೇಳಿ. ಏನದು? ಬಟನ್, ಶರ್ಟಿಗೆ ಹಾಕ್ತಕ್ಕಂಥ ಬಟನ್. ಆ ಬಟನ್ ಕೊಟ್ಟ ಅವಳಿಗೆ. ಅವಳು ಒಂದೇದೇನಂತಂದ್ರೆ, ನನ್ನ ಗಂಡ ಕೊಟ್ಟ ಪ್ಲಸ್ ಗಂಡ ಡಾಕ್ಟ್ರು. ನೋಡಿ ಅವಳ ಮೆಂಟಾಲಿಟಿ ಹೆಂಗಿದೆ, ಮಾನಸಿಕ ಸ್ಥಿತಿ ಹೆಂಗಿದೆ. ಒಂದೇದು ಡಾಕ್ಟ್ರು, ಗಂಡ, ಮತ್ತು ಗಂಡ ಕೊಟ್ಟಂದ್ಮೇಲೆ ಒಳ್ಳೇದಾಗ ಕೊಟ್ಟಿರ್ತಾನಂತಕ್ಕಂಥ ಒಂದು ಕಠೋರವಾದಂಥ ವಿಶ್ವಾಸ, ನಂಬಿಕೆ, ಭರವಸೆ. ಅದ್ರ ಮೇಲೆ ಅವಳು ಹಾಕಿ ಸುಮ್ಮನೆ ಫಿಲಮ್ ನೋಡ್ಕೊಂಡು ಸಿಪ್ಪಿ ಆದ್ಮೇಲೆ ಏನಾಯ್ತು, ಆದ್ಮೇಲೆ ಮುಗಿದು ಬಿಡ್ಲಾಯ್ತು. ಅವಾಗ ಹೇಳಿದಂತೆ, ನಾನು ಕೊಟ್ಟಿದ್ದೀನಿ ನೀವು ಬಟನ್ನು, ಗುಂಡಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಗುಂಡಿ ಬಟನ್ಸ್ ಅಂತಾರೆ, ಶರ್ಟ್ ಗುಂಡಿ. ಆಕೆ ಸೇಪಿ ಅದನ್ನು ಸಿಪ್ಪಿ ಆರಾಮಾಗಿಬಿಟ್ಟು. ಇವತ್ತು ಕೂಡ ಅದೇ ರೀತಿ ನಮ್ಮ ಇವತ್ತು ಸಮಾಜದಲ್ಲಿ ನಾವೆಲ್ಲ ಜನ ಆ ಥರ ಬದುಕ್ತಾರೆ. ಯಾಕೆಪ್ಪ ಅಂತಂದರೆ, ಅಕ್ಕ ಥರ ಬಂದಲ್ಲೇ ಆರಾಮ. ಮನೇಲಿ ಎಷ್ಟು ಕಷಾಯಗಳಿದ್ದಾವೆ, ಗಿಡಮೂಲಿಕೆಗಳಿವೆ, ನಮ್ಮ ಹಿತ್ತಲದಲ್ಲಿದೆ ಅಂತ ಹೇಳ್ತಾರೆ. ಮನೆ ಗಿಡ ಮದ್ದಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಹಂಗೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಅಮೃತ ಬಳ್ಳಿ ಇದೆ, ತುಳಸಿ ಇದೆ, ಕರಿಬೇವು ಇದೆ. ಓಕೆ, ಎಷ್ಟೋ ಗಿಡಗಳಿದ್ದಾವೆ. ನಮಗೆ ಮಂಡಿನೂ ಬರ್ತದೆ. ಎಕ್ಕೆ ಗಿಡ ಇದೆ. ಎಕ್ಕೆ ಗಿಡ ಎಷ್ಟು ಒಳ್ಳೆಯ ಗಿಡ ಅಂದರೆ, ಅದು ಎಲೆ ತಗೊಂಡು ನೀವು ಅದಕ್ಕೆ ಹರಳೆಣ್ಣೆ ಸವರಿ, ಅದಕ್ಕೆ ಚೆನ್ನಾಗಿ ದೀಪದಲ್ಲಿ ಒಂದು ಕಡೆಯಿಂದ ಬಿಸಿ ಮಾಡ್ಕೊಂಡು ಅದನ್ನ ಕಾಲಿಗೆ ಹಚ್ಚಿ ಎಲ್ಲಿ ನುಂಗಿದೆ ಆ ಭಾಗಕ್ಕೆ ನೀವು ಅದನ್ನು ಕಾವು ಕೊಡ್ರಿ, ಅದು ಎಷ್ಟು ಬೇಗ ಆರಾಮ. ಇಲ್ಲಾಂದ್ರೆ ಬೆಲ್ಲ ಇರ್ತದೆ, ಸುಣ್ಣ ಇರ್ತದೆ, ಅದನ್ನು ಚೆನ್ನಾಗಿ ಹಚ್ಚಿ ಮಿಕ್ಸ್ ಮಾಡಿ ಚೂರು ಬಿಸಿ ಮಾಡ್ಕೊಂಡು ಹಚ್ಕೊಳ್ಳಿ. ಪಟ್ಟ ಹಚ್ಕೋಬೇಕು. ಪಟ್ಟ ಅಂತ ಹೇಳ್ತಾರೆ, ಅದಕ್ಕೆ ಕೊಡೋದು ಅಂತ ಹೇಳ್ತಾರೆ. ಉಪ್ಪಿದೆ, ಇಲ್ಲೊಂದು ಕೆಲವು ಗಿಡ ಇಲ್ಲ, ತುರಿ ಎಲೆ ಅಂತ ಹೇಳ್ತಾರೆ. ಹೂ ಬಿಡ್ತದೆ. ಆ ಹೂ ಗಿಡ ಎಲೆ ತಗೊಂಡು ಆ ಎಲೆನ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಚೆನ್ನಾಗಿ ಗಂಟು ಮಾಡ್ಕೊಂಡು ಒಂದು ಹಚ್ಚಿನ ಮೇಲೋ ಎಲ್ಲಿ ಇದ್ರ ಮೇಲೇನೋ ಇಟ್ಟು, ಒಲೆ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡಿ ಕಾವು ಕೊಡ್ಬೇಡ್ರಿ. ನೀವು ಎಲ್ಲಿ ಯಾವ ಭಾಗದಲ್ಲಿ ನೋವಾಗಿರ್ತದೆ ಆ ಭಾಗಕ್ಕೆ ನೀವು ಕಾವು ಕೊಡ್ಬೇಡ್ರಿ. ನೋಡ್ರಿ, ನೀವು ಎಷ್ಟು ನೋವಿನ ಕಟ್ಟಿದ, ಎಷ್ಟು ಪೇನ್ ಕಿಲ್ಲರ್ ತಗೊಂಡಿದ್ದೀವಿ, ಆದರೂ ಆರಾಮಾಗಿಲ್ಲ. ಬಟ್ ಇದು ಪರ್ಮನೆಂಟ್ ನಮಗೆ ಆರಾಮ ಮಾಡ್ತದೆ. ಇಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತವೆ ಕಾದಿಷ್ಟು, ಆದ್ರೆ ನಾವು ನೋಡಲ್ಲ, ನೋಡ್ಕೊಂಡು ಅಡ್ಡಾಡ್ತಿರ್ತೀವಿ. ತುಳಸಿ ನೋಡ್ರಿ, ಅಟ್ಲೀಸ್ಟ್ ತುಳಸಿನ ದಿನಕ್ಕೊಂದು 5 ತುಳಸಿ ಎಲೆ ತಿಂದ್ಬಿಟ್ರೆ ನಮ್ಮ ಬಾಡಿಗೆ ಎಷ್ಟೋ ಕೆಲಸ ಮಾಡ್ತಾ. ಅದು ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಒಂದು ಕಫವನ್ನು ತೆಗೆದು ಹಾಕ್ತದೆ. ನೋಡಿ, ಮನುಷ್ಯನಿಗೆ ಮೇನ್ ರೋಗ ಬರಲಿಕ್ಕೆ ಕಾರಣ ಅಂದರೆ ವಾತ, ಪಿತ್ತ, ಕಫ. ಈ ವಾತ, ಪಿತ್ತ, ಕಫ ಬಂತಪ್ಪ ಅಂತಂದರೆ ಅದು ಆಟೋಮೆಟಿಕ್ ಆ ವ್ಯಕ್ತಿಗೆ ರೋಗ ಆವರಿಸ್ಕೊಂಡಿದೆ ಅಂತಲೇ ಅರ್ಥ. ಈ ವಾತ, ಪಿತ್ತ, ಕಫ ದೂರ ಮಾಡಲಿಕ್ಕೆ ಅನೇಕ ರೀತಿ ಇವತ್ತೊಂದು ಔಷಧ ಕೇಂದ್ರಗಳಿದ್ದಾವೆ, ಹಾಸ್ಪಿಟ್ಲ್ ಇದ್ದಾವೆ, ಮೆಡಿಕಲ್ ಸ್ಟೋರ್ ಇದ್ದಾವೆ, ಎಲ್ಲ ಇದ್ದಾವೆ. ಭಾಳ ಸಿಂಪಲ್ಲಾಗಿ ದಿನಾ ತುಳಸಿ ತಿಂತ ಹೋಗ್ರಿ. ದೊಡ್ಡ ಪತ್ರೆ ಅಂತ ಇದೆ, ತಂಬರ್ಲಿಲ್ಲ ಅದನ್ನ ಇವತ್ತು. ಆ ದೊಡ್ಡ ಪತ್ರೆ ಅಂತಾರೆ. ಆ ದೊಡ್ಡ ಪತ್ರೆನ ದಿನ ಒಂದು 2-3 ಎಲೆ ತಿಂತ ಹೋಗ್ರಿ, ತುಳಸಿ ಎಲೆ ತಿಂತ ಹೋಗ್ರಿ. ಎಷ್ಟು ನಿಮಗೆ ಆರೋಗ್ಯ ಆಗ್ತದೆ. ಮತ್ತು ಒಳಗಡೆ ಇರ್ತಕ್ಕಂಥ ಲಂಗ್ಸ್ನಲ್ಲಿರ್ತಕ್ಕಂಥ ಶ್ವಾಸಕೋಶದಲ್ಲಿರ್ತಕ್ಕಂಥ ಎಲ್ಲ ಕಫ ಕರಗಿ ಹೊರಗೆ ಬರ್ತದೆ. ಎಷ್ಟೆಷ್ಟು ಆ ಕಫ ಕರಗಿ ಹೊರಗೆ ಬರ್ತದೆ ಅಷ್ಟು ನಮಗೆ ಏನಾಗ್ತದೆ ಅಂದರೆ ಉಸಿರಾಟ ತೊಗೊಳ್ಳಿಕ್ಕೆ ಭಾಳ ಈಜಿ ಆಗ್ತದೆ. ನೋಡಿ, ನಮ್ಮ ಲಂಗ್ಸ್ ಏನಿದೆ, ಶ್ವಾಸಕೋಶ, ಅಲ್ಲೆಲ್ಲ ಪದ್ರ ಇರ್ತದೆ. ಅಲ್ಲೆಲ್ಲ ಈ ಡಸ್ಟು, ಧೂಳು, ಅಂತ ಇಂಥದ್ದು, ಸಿಮೆಂಟ್ ಧೂಳು, ರೋಡ್ ಧೂಳು, ಮಣ್ಣೊಂದು ಎಲ್ಲ ಹೋಗಿ ಅಲ್ಲಿ ಒಳಗಡೆ ಕುಂತು ಅದೆಲ್ಲ ಅಲ್ಲಿ ಜಾಗ ಇಲ್ದಂಗೆ ಆಗಿಬಿಡ್ತದೆ. ಶ್ವಾಸಕೋಶದ ಚೀಲಗಳಲ್ಲಿ ಈ ಡಸ್ಟ್ ಕೂತ್ಕೊಳ್ಳೋದ್ರಿಂದ ನಮ್ಗೆ ಉಸಿರಾಟ ಮಾಡೋಕ್ಕಾಗಲ್ಲ. ಎಷ್ಟೆಷ್ಟು ಅಲ್ಲಿರ್ತಕ್ಕಂಥ ಜಾಗ ಖಾಲಿ ಆಗ್ತದೆ, ಆ ಜಾಗದಲ್ಲಿ ಹೋಗಿ ಗಾಳಿ ತುಂಬ್ಕೊಂಡಾಗ ಏನಾಗ್ತದೆ ಅಂದರೆ ನಮಗೆ ಒಂಥರ ಏನೋ ಶಕ್ತಿ ಬಂದಂಗೆ ಆಗ್ತದೆ. ಇಲ್ಲಾಂದರೆ ಉಸಿರಾಟ ಕೂಡಲೇ ಎಲ್ಲ ನೋವು ಬರ್ತದೆ, ಎಲ್ಲ ಆಯಸ್ಸಾಗ್ತದೆ, ಜಾಸ್ತಿ ಉಸಿರು ತೊಗೊಳಕ್ಕಾಗತ್ತ. ಕೆಲವೊಂದು ಗಿಡಮೂಲಿಕೆಗಳನ್ನು ನಾವು ಯೂಸ್ ಮಾಡ್ತಾ ಬಂದರೆ
ಡಾಕ್ಟರ್ ಹತ್ರ 10 ಸಲ ಹೋಗೋಕ್ಕಿಂತ ಒಂದು ಸಲ ನಾವು ಒಂದು ಕಷಾಯ ಮಾಡಿ ನೋಡಿ. ಕಷಾಯ ಅಂತ ಹೇಳಿದೆ, ಆ ಕಷಾಯ ಮಡ್ಕಿಟ್ಬಿಟ್ರೆ ಕುಡಿದ್ಬಿಟ್ರೆ ನಾವು ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲ ಒಳಗಿರ್ತಕ್ಕಂಥ ಕಫ ಎಲ್ಲ ಬಿಸಿಯಾಗಿ ಕರಗಿ ಒಳಗೆ ಬರ್ತದೆ. ಇಂತಹ ಒಂದು ಔಷಧಿ ಗುಣ, ಎಲ್ಲ ರೋಗವನ್ನ ಗುಣಪಡಿಸ್ತಕ್ಕಂತಹ ಒಂದು ಶಕ್ತಿ ಈ ಔಷಧಿ ವನಸ್ಪತಿಗಳಲ್ಲಿದೆ ಆತ್ಮೀಯರೇ. ಓಕೆ, ಯಾಕೆಂದ್ರೆ ಇವತ್ತು ಮನುಷ್ಯನಿಗೆ ಪೇಷನ್ಸ್ ಇಲ್ಲ. ಅದನ್ನೆಲ್ಲ ಯಾರು ಮಾಡಬೇಕು? ಅದನ್ನ ಕಷಾಯನ ಏನು ಮಾಡಬೇಕು? ಏನೋ ಕಷಾಯ ಅಂದ್ಬಿಟ್ರೆ ಏನೋ ಒಂದು ದೊಡ್ಡವ್ರಿಗೆ ಗುಡ್ಡ ಹತ್ತಿ ಗುಡ್ಡ ಹೇಳ್ದಂಗೆ ಆಗಿಬಿಡ್ತದೆ. ಹೋಗ್ಬೇಕು ಮೆಡಿಕಲ್ ಸ್ಟೋರಿಗೆ ದುಡ್ಡು ಕೊಡ್ಬೇಕು, ತಗೋಬೇಕು, ಕುಡಿಬೇಕು, ತಕ್ಷಣ ಆರಾಮಾಗಬೇಕು. ಯಾಕೆಂದ್ರೆ ಇವತ್ತು ಮನುಷ್ಯ ಹೆಂಗಾಗಿದ್ದಾನೆ ಅಂದರೆ ಎಲ್ಲದರಲ್ಲೂ ಫಾಸ್ಟ್. ಓಕೆ, ಮನಸ್ಸು ಓಡಿಸೋದ್ರಿಗೂ ಫಾಸ್ಟು, ಗಾಡಿ ಹೊಡೆಯೋದ್ರಿಗೂ ಫಾಸ್ಟು, ಎಲ್ಲದ್ರಿಗೂ ಫಾಸ್ಟು. ಅಡುಗೆನೂ ಲೇಟ್ ಮಾಡ್ಕೊಳಂಗಿಲ್ಲ ನೋಡಿ. ಹಿಂದಿನ ಕಾಲದಾಗೆಲ್ಲ ನಾವು ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ, ಆಮೇಲೆ ಕರಿಗಡುಬು, ಸುರಂಗದ ಕಾಯಿ ಅವೆಲ್ಲ ಸುರಂಗದ ಹೋಳಿಗೆ ಇಂಥವೆಲ್ಲ ಮಾಡ್ಕೊಂಡು ತಿಂತಿದ್ರಿ. ಈಗ ಎಲ್ಲಿಲ್ಲ, ಎಲ್ಲ ಭಾಳ ಸಿಂಪಲ್. ಈಗೆಲ್ಲ ಹೋಟ್ಲಿಗೆ ಆರ್ಡರ್ ಕೊಡ್ತಾರೆ. ಮಾಡೋಷ್ಟು ಪುರ್ಸೊತ್ತಿಲ್ಲ, ಅವರಿಗೆ ತಾಳ್ಮೆನೇ ಇಲ್ಲ. ಅರ್ಜೆಂಟ್ ಆಗ್ಬೇಕು. ಇಲ್ಲ ಆರ್ಡರ್ ಕೊಡ್ತಾರೆ, ಇಲ್ಲಾಂದ್ರೆ ಎಲ್ಲ ಮಾಡಿಟ್ಟಿದ್ದಾಗ ಹೋಟ್ಲಿಗೆ ತಿಂದು ಆರಾಮಾಗಿ ಬರ್ತಾರೆ. ಅದು ಯಾಕೆ ಹಂಗೆ ಆಗ್ತದೆ ಅಂತಂದರೆ ಮನುಷ್ಯನಿಗೆ ತಾಳ್ಮೆ ಇಲ್ಲ ಮತ್ತು ದುಡ್ಡಿದೆ, ಬ್ಯುಸಿ ಲೈಫು, ಏನು ಮಾಡೋಕ್ಕಾಗಲ್ಲ. ಇರಲಿ, ಒಳ್ಳೆಯದೇ ನೋಡಿ. ಈ ಒಂದು ಔಷಧಿ ಇದೆ ನೋಡಿ, ಇದು ತೋರಿಸ್ತದನಲ್ಲ, ಇದು ವಿಶೇಷವಾಗಿ ಈಗ ಪುರುಷರಲ್ಲಿರ್ತಕ್ಕಂಥ ಕೆಲವೊಂದು ಈ ಧಾತು ಏನು ಹೋಗ್ತಾ ಇರ್ತದೆ, ಸ್ವಪ್ನ ದೋಷ ಅಂತ ಹೇಳ್ತಾರೆ. ಆ ಹೋಗ್ತಕ್ಕಂಥವ್ರು ಇದನ್ನು ಇದೆ ನೋಡಿ, ಇದನ್ನ ಎಲೆನ ಚೆನ್ನಾಗಿ ಇದು ಮಾಡ್ಕೊಂಡು ಇದನ್ನು ಕುಡಿತಾ ಬಂದರೆ, ಬೆಳಗ್ಗೆ ಇದು ಖಾಲಿ ಹೊಟ್ಟೆ ಕುಡಿತಾ ಬಂದರೆ ಅವರ ಸ್ವಪ್ನ ದೋಷಗಳು ಕೂಡ ಕಡಿಮೆ ಆಗ್ತಾ ಬರ್ತದೆ. ಓಕೆ, ರಾತ್ರಿಯಲ್ಲಿ ಏನಾದರೂ ಅವರಿಗೆ ಸ್ವಪ್ನ ದೋಷ ಆಗ್ತಾ ಇದ್ದರೆ ಅದು ಇದಕ್ಕೆ ನೋಡಿ, ಇದಕ್ಕೆ ಉತ್ತರಣೆ ಅಂತ ಹೇಳ್ತಾರೆ. ಇದು ಎಷ್ಟೊಂದು ಶಕ್ತಿ ಇದೆ ಇದರಲ್ಲಿ. ಓಕೆ, ನಮಗೆ ಎಷ್ಟೋ ರೋಗಗಳನ್ನು ಬರೀ ದಿನ ಬೆಳಗ್ಗೆ ಎದ್ದು ಒಂದು 2-3 ಎಲೆನ ತೊಳ್ಕೊಂಡು ಚೆನ್ನಾಗಿ ಹೆಂಗೆ ತುಳಸಿ ತಿಂತಿರಲ್ಲ ಆ ಥರ ತಿಂದುಬಿಟ್ರೆ, ಬರೀ ಇದ್ರ ಅಕ್ಕಪಕ್ಕದಲ್ಲಿ ಹೋಗಿ ಬಂದರೆ ನಮ್ಗೆ ಎಷ್ಟೋ ಶಕ್ತಿ ಬರ್ತದೆ, ಎಷ್ಟೋ ರೋಗಗಳು ದೂರ ಆಗ್ತದೆ ಅಂತಕ್ಕಂಥದ್ದು ಆಯುರ್ವೇದದಲ್ಲಿದೆ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಸಹ ಇದನ್ನು ಪ್ರತಿದಿನ ಸ್ವಲ್ಪ ಅದನ್ನು ಯೂಸ್ ಮಾಡ್ತಾ ಬನ್ನಿ. ಯಾಕೆಂದರೆ ಇದ್ರ ಭಾಳ ಶಕ್ತಿ ಇದೆ. ಓಕೆ, ಈ ಸೊಪ್ಪಿದೆ ನೋಡಿ, ಇದಕ್ಕೆ ಗುಳುಲ್ ಅಂತ ಹೇಳ್ತಾರೆ. ಇದಕ್ಕೊಂಥರ ಈ ಕಾಡು ಇದು ಅಂತ ಹೇಳ್ತಾರೆ. ಇದಕ್ಕೆ ಅದು ಕಾಡು ಬದ್ನೇನು ಅಂತೇನು ಹೇಳ್ತಾರೆ ಇದಕ್ಕೆ. ನೋಡಿ, ಈ ಎಲೆನೇ ಐತಲ್ಲ, ಇದ್ರದ್ದು ಇನ್ನೊಂದು ಜಾತಿ ಬರ್ತದೆ. ಅದನ್ನು ಈ ಕಾಯಿ ಇರ್ತಲ್ಲ, ಕಾಯನ್ನು ಬಿಟ್ಟು ಆದಮೇಲೆ ಅದನ್ನು ತೊಗೋಬೇಕ್ರಿ. ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಈ ಒಂದು ಬುಟ್ಟೆಯಲ್ಲಿ ಹಾಕಿ ಇದನ್ನು ಪೌಡ್ರ್ ಹಾಕಿ ಈ ಇದು ಇರ್ತೈತಲ್ರಿ, ಅದು ಪಪ್ಪಾಯದು ಕಾಯಿ ಉದ್ದ ಇರ್ತದೆ ದಿಂಡು, ಅದನ್ನು ಹಾಕಿ ಎಲ್ಲಿ ನಿಮ್ಮ ಹಲ್ಲಿದೆ ಆ ಹಲ್ಲಿಗೆ ಅದರದ್ದು ಇದು ತೊಗೊಂಬಿಟ್ರೆ, ಹವಾ ತೊಗೊಂಬಿಟ್ರೆ ಹಲ್ಲಲ್ಲಿರ್ತಕ್ಕಂಥ ಎಲ್ಲ ಹುಳುಗಳು ಹೊರಗಡೆ ಬರ್ತವೆ. ಆವಾಗಿನ ಕಾಲದಲ್ಲಿ ಯಾರಿದ್ರು? ದೊಡ್ಡ ಡೆಂಟಲಿಸ್ಟ್ಗಳಲ್ಲಿ ಯಾರಿದ್ರು? ಯಾವ ಡೆಂಟಲಿಸ್ಟು ಇರಲಿಲ್ಲ. ಎಲ್ಲ ಇಂಥ ಗಿಡಮೂಲಿಕೆಗಳಿಂದ, ಕಾಯಿಗಳಿಂದ, ಚಕ್ಕೆಗಳಿಂದನೇ ನಮ್ಮ ಹಲ್ಲುಗಳನ್ನು ಎಲ್ಲಗಳನ್ನು ಸ್ವಚ್ಛ ಮಾಡ್ತಿದ್ರು. ನೋಡಿ, ಉದಾಹರಣೆಗೆ ಈಗ ಬೇವಿನ ಕಡ್ಡಿ ಇದೆ. ಈ ಬೇವಿನ ಕಡ್ಡಿನ ಇವತ್ತಿಗೂ ಕೂಡ ಈ ರಾಜಸ್ಥಾನ ಕಡೆ, ಉತ್ತರ ಪ್ರದೇಶ ಕಡೆ ನೀವೆಲ್ಲ ನೋಡ್ಬೋದು. ಬೆಳಗ್ಗೆ ಎದ್ದು ಕೂಡಲೇ ಜನ ಏನು ಮಾಡ್ತಾರೆ ಅಂದರೆ ಆ ಬೇವಿನ ಕಡ್ಡಿ ತೊಗೊಳ್ತಾರೆ. ಇಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಯೂಸ್ ಮಾಡ್ತಾರೆ. ಹಳೆ ಜನ ಆ ಬೇವಿನ ಕಡ್ಡಿ ತಗೊಂಡು ಚೆನ್ನಾಗಿ ಉಜ್ಜುತ್ತಾರೆ. ಬೇವಿನ ಕಡ್ಡಿಯಿಂದನೇ ತಿಕ್ತಾರೆ. ಅವ್ರ ಹತ್ರ ಯಾವುದೇ ಕೋಲ್ಗೇಟು, ಈ ಯಾವುದು ಇದು ಅಂತ ಯಾವುದೂ ಬರಲ್ಲ. ಓಕೆ, ಅದಕ್ಕೆ ಅಂತಹ ಒಂದು ಇದನ್ನು ಇವ್ರು ಯೂಸ್ ಮಾಡ್ಕೊಂಡು ತಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡ್ಕೊಳ್ತಾರೆ. ಓಕೆ, ಇದು ಏನೈತಲ್ಲ, ಇದು ನಮ್ಮ ಹಲ್ಲಿನ ನೋವಿಗೆ ಬೆಸ್ಟ್ ಔಷಧಿ. ನೆಕ್ಸ್ಟು ಇದು ನೋಡಿ, ಇದು ಸೊಪ್ಪಿದೆ. ಇದಕ್ಕೆ ಏನಂತಾರೆ ಗೊತ್ತಿಲ್ಲ. ಈ ಸೊಪ್ಪಿಗೆ ಇದಕ್ಕೆ ಕಾಡು ಸೊಪ್ಪು ಅಂತ ಹೇಳ್ತಾರೆ. ಬಟ್ ಈ ಸೊಪ್ಪನ್ನು ನಿಮ್ದು ಏನಾದರೂ ಅಕಸ್ಮಾತ್ ಕೈ ಕಟ್ಟಾಗಿತ್ತು, ರಕ್ತ ಬರ್ತಂದರೆ ಈ ಸೊಪ್ಪನ್ನೇ ಕೀಳ್ಬೇಕು. ಈ ಸೊಪ್ಪನ್ನು ಕಿತ್ಕೊಂಡು ಈ ಥರ ಎಲ್ಲ ಎಲೆ ಕಿತ್ಕೊಂಡು ಇದನ್ನು ಈ ಥರ ಮಾಡ್ಕೊಂಡು ಇದನ್ನು ಈ ಥರ ಹಾಕಿ ಚೆನ್ನಾಗಿ ಗಿಜ್ಬೇಕು. ಇದನ್ನು ಗಿಚ್ಕೊಂಡು ಎಲ್ಲಿ ಗಾಯ ಇರ್ತದಲ್ಲ, ರಕ್ತ, ಆ ಜಾಗಕ್ಕೆ ಇದು ಹಿಂಡ್ಕೋಬೇಕು. ಹಿಂಡಿಬಿಟ್ಟು ಇದನ್ನು ಕೂಡ ಹಚ್ಚಿ ಪಟ್ಟು ಕಟ್ಕೊಂಡ್ಬಿಡ್ಬೇಕು. ನೋಡಿ, ಎಷ್ಟು ಬ್ಲಡ್ ಹೋಗ್ತಾಯಿದ್ರು ಕೂಡ ಇದು ನಿಂದಿರ್ತದೆ. ಈ ಕಾಡಿಗರ್ಗ, ಇದು ಕಾಡಿಗರ್ಗೂ ಬರ್ತದೆ. ಆಮೇಲೆ ಗುಣಮುರ್ಕ ಅಂತ ಬರ್ತದೆ, ಒಂದು ದಿಂಡು ಬಿಡ್ತದೆ. ಅದು ಸಿಕ್ಕಿಲ್ಲ, ಎಲ್ಲದ ತೊಗೊಂಬರ್ತಿದೆ. ಅದನ್ನು ಹಚ್ಚಿ ಆ ಸೊಪ್ಪು ಅರ್ದು ಬಿಟ್ಟು ರಸ ಹಿಂಡಿ ಇದನ್ನು ನೀವು ಕಟ್ಟಿ ಇದಕ್ಕೊಂದು ಬಟ್ಟೆ ಕಟ್ಟಿ ಬಿಟ್ಟುಬಿಟ್ರೆ ಎಂತಹ ರಕ್ತ ನಿಮ್ಮದು ಕಟ್ಟಾಗಿ ಹರಿತಾ ಇದ್ರೂ ಕೂಡ ಆ ರಕ್ತವನ್ನು ಸ್ಟಾಪ್ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ, ಈ ಔಷಧಿಲಿದೆ. ಹಾಗೆ ಇಂಥವು ಎಷ್ಟೋ ಗಿಡಮೂಲಿಕೆಗಳು ನಮಗೆ ಇವತ್ತು ನಮ್ಮ ಅಂಗಸಂಗದಲ್ಲಿದ್ದಾವೆ, ಅಕ್ಕಪಕ್ಕದಲ್ಲಿದ್ದಾವೆ. ಬಟ್ ನಾವೆಲ್ಲವೂ ಅವುಗಳನ್ನು ಇವತ್ತೇನು ಮಾಡಿದ್ದೇವೆ ಅಂದರೆ ಡೋಂಟ್ ಕೇರ್ ಮಾಡಿ ಇವತ್ತು ಸಂಪೂರ್ಣವಾಗಿ ನಮ್ಮ ಡಾಕ್ಟ್ರಿಗೆ ನಾವು ಬಲಿಯಾಗಿಬಿಟ್ಟಿದ್ದೇವೆ. ಅದಕ್ಕೋಸ್ಕರ ವಿಶೇಷವಾಗಿ ಈ ಧನ್ವಂತರಿ ದಿನ ನಾ ಕೇಳ್ಕೊಳ್ಳೋದೇನೆಂದರೆ, ಆದಷ್ಟು ಈ ಶರೀರ ಯಾವುದೇ ಮೆಡಿಸಿನಿಂದ ಆಗಿಲ್ಲ. ಈ ಶರೀರ ಪಂಚತತ್ವಗಳಿಂದ ಆಗಿದೆ. ಬೆಂಕಿ, ನೀರು, ಗಾಳಿ, ಭೂಮಿ, ಆಕಾಶ, ಈ ರೀತಿ. ಅದಕ್ಕೋಸ್ಕರ ಈ ಭೂಮಿ ಅಂದ ತಕ್ಷಣ
ಮಣ್ಣು, ಆಮೇಲೆ ಗಿಡಮೂಲಿಕೆಗಳು, ಎಲೆಗಳು, ಸೊಪ್ಪುಗಳು ಇವೆಲ್ಲ ಭೂಮಿಗೆ ಸಂಬಂಧಪಟ್ಟವು. ಅದಕ್ಕೋಸ್ಕರ ಭೂಮಿಯಿಂದಲೇ ತಯಾರಾಗಿರ್ತಕ್ಕಂಥದ್ದನ್ನು ನಾವು ಈ ಪ್ರಕೃತಿ ಶರೀರಕ್ಕೆ ಕೊಟ್ಟಾಗ ಎಷ್ಟೋ ಕಾಯಿಲೆಗಳಿಂದ ನಾವು ಸಂಪೂರ್ಣ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಕೂಡ ಕ್ಯಾನ್ಸರನ್ನು ಕ್ಯಾನ್ಸರ್ ಅನ್ನೋದಕ್ಕಿಂತ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಆಗಲ್ಲ ಎಲ್ಲಿ ಅಲೋಪತಿಯಲ್ಲಿ. ಬಟ್ ಆಯುರ್ವೇದದಲ್ಲಿ ಇದೇನಿದೆಯಲ್ಲ 100% ಕ್ಯೂರ್ ಮಾಡ್ತಕ್ಕಂಥ ಶಕ್ತಿ ಇದೆ. ಹಿಂದಿನ ಕಾಲದಲ್ಲಿ ಇದು ಯಾವುದೂ ಇರಲಿಲ್ಲ, ಅಲೋಪತಿ ಇರಲಿಲ್ಲ, ಹೋಮಿಯೋಪತಿನೂ ಕಡಿಮೆ. ಅಲೋಪತಿ ಅಂದರೆ ಇರಲಿಲ್ಲ, ಬಿಲ್ಕುಲ್ ಇರಲಿಲ್ಲ. ಆದರೆ ಮೊದಲು ಇದ್ದಿದ್ದೆಲ್ಲ ನಮಗೆ ಆಯುರ್ವೇದನೇ ಇದ್ದಿದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಇಂತಹ ಆಯುರ್ವೇದಿಕಗಳನ್ನು ಸೊಪ್ಪುಗಳನ್ನು, ಕಷಾಯಗಳನ್ನು, ಗಿಡಮೂಲಿಕೆಗಳನ್ನು, ಬೇರುಗಳನ್ನು, ಗೆಡ್ಡೆ ಗೆಣಸುಗಳನ್ನು ಯೂಸ್ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ನಾನಿವತ್ತು ಈ ದಿನದ ಫಲವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನೆಲ್ಲ ಸಭಿಕರಿಗೆ. ಜೊತೆಗೆ ನಿಮ್ಮ ಶರೀರದ ಸಿಂಪ್ಟಮ್ಸ್ ತೋರಿಸ್ತಾ ಇರ್ತದೆ ನನ್ನ ಬಾಡಿ ಏನಾಗಿದೆ ಅಂತ. ನೋಡಿ, ಇಂಪಾರ್ಟೆಂಟ್ ಏನಂತಂದರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಕರೆಕ್ಟಾಗಿರ್ಬೇಕು. ನಮ್ಮ ಬಾಡಿ ಚೆನ್ನಾಗಿರ್ಬೇಕಂದ್ರೆ ಇನ್ಕಮಿಂಗ್ ಅಂದರೆ ನಾನು ಗಾಳಿ ತೊಗೊಳ್ತಾ ಇರಬೇಕು, ಗಾಳಿ ಬಿಡ್ತಾ ಇರಬೇಕು. ಗಾಳಿ ತೊಗೊಳ್ತಾ ಇರಬೇಕು, ಶ್ವಾಸ ಮತ್ತು ನಿಶ್ವಾಸ ಬಿಡ್ತಾ ಇರಬೇಕು ಗಾಳಿಯನ್ನು. ನೆಕ್ಸ್ಟು ಊಟ ಹೋಗ್ತಾ ಇರಬೇಕು, ಇದು ಸರಿ ಆಗ್ತಾ ಇರಬೇಕು. ಇದ್ರ ಜೊತೆಗೆ ನಿದ್ದೆ ಚೆನ್ನಾಗಿ ಮಾಡಿದರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಪ್ಲಸ್ ನಿದ್ದೆ. ಇನ್ಕಮಿಂಗ್ ಅಂದರೆ ಅದು ಗಾಳಿ ತೊಗೊಳ್ಳೋದು ಆಯಿತು, ಊಟದ್ದು ಆಯಿತು. ನೆಕ್ಸ್ಟ್ ನಿದ್ದೆ. ಯಾವ ಮನುಷ್ಯನಿಗೆ ನಿದ್ದೆ ಚೆನ್ನಾಗಿ ಮಾಡ್ತಾನೆ, ಆರೋಗ್ಯವಾಗಿ 8 ತಾಸು 6 ತಾಸು ನಿದ್ದೆ ಮಾಡ್ತಾನೆ, ಅವನ ಆರೋಗ್ಯ 100% ಕರೆಕ್ಟ್ ಇರ್ತದೆ. ಆದರೆ ಇನ್ನು ನಿದ್ದೆ ಮಾಡ್ಬೇಕಂತೇಳಿ 12 ತಾಸು 16 ತಾಸು ನಿದ್ದೆ ಮಾಡಿದರೆ ಅದು ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಆದರೆ ಒಬ್ಬ ಆರೋಗ್ಯವಂತ ಮನುಷ್ಯ ಕನಿಷ್ಠ ಪಕ್ಷ 6 ತಾಸಾದರೂ ನಿದ್ದೆ ಮಾಡಲೇಬೇಕು. ಯಾರಿಗೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಆರೋಗ್ಯ ಕೆಡಲ್ಲ. ಓಕೆ. ಜೊತೆಗೆ ಈ ನಿದ್ದೆ ಬರದೇ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಕೆಲವೊಂದು ಆಹಾರಗಳನ್ನು ಸರಿಯಾಗಿ ಯೂಸ್ ಮಾಡ್ತಲ್ಲ. ಉದಾಹರಣೆಗೆ ನಾವು ಒಳ್ಳೊಳ್ಳೆ ಫುಡ್ಗಳನ್ನು ತಗೋಬೇಕು, ಆಮೇಲೆ ಪ್ರೋಟೀನ್ಸ್ಗಳನ್ನು, ವಿಟಮಿನ್ಸ್ಗಳನ್ನು, ಆಮೇಲೆ ಒಳ್ಳೊಳ್ಳೆ ಇರ್ತಕ್ಕಂಥ ಇರ್ತಕ್ಕಂಥ ಆಹಾರ ತೊಗೊಂಡ್ರೆ ನಮಗೆ ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಬಿಟ್ಕೊಂಡು ನಾವು ಈ ಪಾನಿಪುರಿ, ಈ ಪಿಜ್ಜಾ, ಬರ್ಗರು, ಅವೇನೇನೋ ಕುರಿ ಇಂಥವೇನೇನೋ ಇರ್ತಾವೆ ನೋಡ್ರಿ. ಇಂಥವೆಲ್ಲ ತಿನ್ನೋದ್ರದ್ದು ಏನಾಕತ್ತೆ ಅಂದರೆ ನಮ್ಮ ಆರೋಗ್ಯ ಫಸ್ಟ್ ಹಾಳಾಗೋದೇ ಅದರದ್ದು. ಯಾಕೆಂದರೆ ಇದು ಈ ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು. ಅವೆಲ್ಲ ಏನು ನಾನು ಹೇಳಿದ್ನಲ್ಲ, ಈ ಪುರ್ಕುರಿ ಏನೋ ಅಂತವ್ರಲ್ಲ, ಬೋಟಿ ಅಂತ, ಅವೆಲ್ಲ ಪ್ಲಾಸ್ಟಿಕ್ಗಳಿಂದ ಮಾಡಲ್ಪಟ್ಟಿದೆ. ನೀವು ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿ ನೋಡಿರಿ. ಎಷ್ಟೋ ವೀಡಿಯೋಗಳನ್ನು ನಾನು ಯೂಟ್ಯೂಬ್ನಲ್ಲೇ ನೋಡಿದ್ದೇನೆ ಮತ್ತು ಪ್ರಾಕ್ಟಿಕಲ್ಲು ಮಾಡಿ ನೋಡಿದ್ದೇನೆ. ಅವುಗಳಿಗೆ ಬೆಂಕಿ ಹಚ್ಚಿದರೆ ಉರಿದು ಹೆಂಗೆ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ಬೆಂಕಿ ಹಚ್ಚಿದಾಗ ಕರಿಗೆ ಬೀಳ್ತದಲ್ಲ, ಆ ಥರ ಬೀಳ್ತಾ ಇರ್ತದೆ. ಅಂದಮೇಲೆ ಅಂಥ ಪ್ಲಾಸ್ಟಿಕ್ ನಮ್ಮ ಒಳಗಡೆ ಹೋದಾಗೆ ಮತ್ತು ಅದು ಏನಾಗಬೇಕು, ಇವತ್ತು ದನಗಳು ಪಾಪ ಅವಕ್ಕೆ ಗೊತ್ತಿಲ್ಲ, ಯಾರೋ ಮನುಷ್ಯ ಅದರಲ್ಲಿ ಏನೋ ತಿಂದ್ಬಿಟ್ಟು ಪ್ಲಾಸ್ಟಿಕ್ ಎಸ್ತಿರ್ತಾನೆ, ಅದರಲ್ಲಿ ಏನೋ ಇರ್ತದೆ, ಅದು ತಿನ್ನೋಕ್ಕೋಸ್ಕರ ಪ್ಲಾಸ್ಟಿಕ್ಕೇ ತಿಂತದೆ. ಪ್ಲಾಸ್ಟಿಕ್ಕು ಯಾವ ಕಾರಣಕ್ಕೂ ನಮ್ಮ ಬಾಡಿ ಒಳಗೆ ಅದು ಕರಗೋದಿಲ್ಲ. ಒಂದು ಪ್ಲಾಸ್ಟಿಕ್ ಕರಗಬೇಕಾದ್ರೆ ಅದು ಪ್ರಕೃತಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಬೇಕಾದ್ರೆ ಮಿನಿಮಮ್ ಒಂದು 10 ವರ್ಷನಾದರೂ ಬೇಕು. ಯಾಕೆಂದರೆ ನಾನು ಒಂದು ಪ್ಲಾಸ್ಟಿಕ್ಕನ್ನು ಪ್ರಾಕ್ಟಿಕಲಾಗಿ ಮಾಡಿ ನಾನು ಅದ್ರ ಭೂಮಿಯಲ್ಲಿ ಊತಾಕಿದ್ದೆ, 5 ವರ್ಷ ಆದ್ರೂ ಅದು ಕೊಳ್ತಿರ್ಲಿಲ್ಲ, ಅದು ಹಾಗೆ ಇತ್ತು. ಅಂದಮೇಲೆ ಪ್ರಕೃತಿಯಲ್ಲೇ ಅದು ಲೀನ್ ಆಗಲ್ಲ ಅಂದರೆ ಇನ್ನು ನಮ್ಮ ಬಾಡಿ ಒಳಗೆ ಅದು ಏನಾದ್ರು ಕೊಳೆಯೋದು ಉಂಟಾ? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ಬರ್ತಾ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗ್ತಾ ಹೋಗ್ತದೆ. ವಿಶೇಷವಾಗಿ ನಮ್ಮ ಜಠರದಲ್ಲಿ ಅದು ಹೋಗಿ ಸ್ಟಾಕ್ ಆಯ್ತಪ್ಪ ಅಂತಂದರೆ ನಾವು ಊಟ ಕಡಿಮೆ ಆಗ್ತಾ ಬಂದುಬಿಡ್ತದೆ. ಊಟ ಕಡಿಮೆ ಆಯ್ತು ಅಂದ ಕೂಡಲೇ ಬ್ಲಡ್ ಸರಿಯಾಗಲ್ಲ ಅಂದರೆ ನಮ್ಮ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ. ಆಕ್ಸಿಜನ್ ಸಪ್ಲೈ ಆಗಬೇಕಾದ್ರೆ ಥ್ರೂ ಬ್ಲಡ್ಡೇ ಹೋಗ್ಬೇಕು, ಬ್ಲಡ್ಡಿನ ಥ್ರೂನೇ ಹೋಗ್ಬೇಕು. ಹಂಗಂತ ನಮ್ಮ ಇಲ್ಲಿ ಯಾರು ಹೋಲ್ ಮಾಡಿ ನಮ್ಮ ಬ್ರೈನಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ನರಕೋಶಗಳಿಗೆ, ಸೂಕ್ಷ್ಮ ಜೀವಕೋಶಗಳಿಗೆ ಹೊರಗಡೆಯಿಂದ ಆಮ್ಲಜನಕ ಬೇಕಾದರೆ ಯಾರೋ ಹೋಲಾಕಿ ಅಲ್ಲಿಗೆ ಸಪ್ಲೈ ಮಾಡಲ್ಲ. ನಮ್ಮ ಬಾಡಿಗೆ 72,000 ನರನಾಡಿಗಳಿಗೆ, ಈ ಬಾಡಿ ಎಲ್ಲ ಜೀವಕೋಶಗಳಿಗೆ ಹೋಗಬೇಕಾದ್ರೆ, ಆಮ್ಲಜನಕ ಹೋಗಬೇಕಾದ್ರೆ ನಮ್ಮ ಬ್ಲಡ್ ಥ್ರೂನೇ ಹೋಗ್ಬೇಕು, ನಮ್ಮ ರಕ್ತದ ಮುಖಾಂತರ ಅದು ಹೋಗಬೇಕು. ಆವಾಗ ಮಾತ್ರ ಅದು ಆಕ್ಟಿವೇಟ್ ಆಗ್ತವೆ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳು. ಇದು ಪ್ರತಿಯೊಬ್ಬರಿಗೂ ತಿಳ್ಕೊಬೇಕು. ಇವತ್ತು ನಾವೇನು ತಿಳ್ಕೊಂಬಿಟ್ಟಿದ್ದೀವಿ ಅಂತಂದರೆ ಏನಾಯ್ತು ಬಿಡು, ಏನಾಗಲ್ಲ ಬಿಡು, ಅದು ಯಾಕಾದ್ ಬಿಡು, ಅದು ಕಾಮನ್ ಅಲ್ರಿ. ಏಕೆಂದರೆ ನಮ್ಮ ಎಷ್ಟೋ ಏನೋ ಶಕ್ತಿಗಳು ನಮ್ಮಲ್ಲಿ ಯಾಕೆ ಇದಾಗ್ತಾ ಇದ್ದಾವೆ ಅಂತಂದರೆ ಮೇನ್ ಮುಖ್ಯವಾಗಿ ಆ ಶಕ್ತಿಗಳನ್ನು ನಾವು ಪಡ್ಕೊಳ್ತಿಲ್ಲ, ಆ ಗಿಡಮೂಲಿಕೆಗಳನ್ನ ತೊಗೊಳ್ತಿಲ್ಲ, ಆಹಾರಗಳನ್ನು ನಾವು ತೊಗೊಳ್ತಿಲ್ಲ. ಆ ಕಾರಣದಿಂದ ನಮ್ಗೆ ಈ ರೀತಿ ಆಗ್ತದೆ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಸಹ ಇನ್ನು ಮುಂದಾದರೂ, ಇಲ್ಲಿವರೆಗೆ ಆಗಲಿ, ಆದರೆ ಇನ್ನು ಮುಂದಾದರೂ ನೀವೆಲ್ಲರೂ ಸಹ ಹೆಚ್ಚಾಗಿ ಇಂಥ ಗಿಡಮೂಲಿಕೆಗಳನ್ನು ಔಷಧಿಗಳನ್ನು ರೂಪದಲ್ಲಿ ಪಡ್ಕೊಳ್ರಿ.
ಡಾಕ್ಟರ್ ಹತ್ರ ಹೋಗಿ ಆ ಡೈಕ್ಲಫೆನಿಕ್ಕು, ಡೈಕ್ಲಸಿಡ್ಡು, ಪ್ಯಾರಾಸೆಟಮೇಲು, ಆಮೇಲೆ ಇನ್ನು ಕೆಲವು ನಿಮ್ಸುಲಿಡು ಇಂಥವೇನಿದಾವಲ್ಲ ಅಂಥವೆಲ್ಲ ತಗೊಳ್ಳೋಕ್ಕಿಂತ ಇಂಥ ಕೆಲವೊಂದು ಗಿಡಮೂಲಿಕೆಗಳನ್ನು, ಔಷಧಿ ಚಕ್ಕೆಗಳನ್ನು, ತೊಗಟೆಗಳನ್ನು, ಎಲೆಗಳನ್ನು, ಬೇರುಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿ, ಗೆಡ್ಡೆ ಗೆಣಸು ಅಂದ ಕೂಡಲೇ ಗೆಣಸಿದೆ, ಗೆಜ್ರಿ ಇದೆ, ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ, ಇವನ್ನೆಲ್ಲ ತೊಗೋಬೇಕ್ರಿ ನಾವು. ಇವನ್ನ ತೊಗೊಂಡಾಗ ಏನಾಗ್ತದೆ, ಬಾಡಿ ಸ್ಟ್ರಾಂಗ್ ಆಗ್ತದೆ. ಹೋಗಿ 150-200 ಕೊಟ್ಟು ಒಂದಿಷ್ಟು ನಾನು ಔಷಧಿ ತೊಗೊಂಡು ಅದನ್ನು ಕುಡಿದ್ಬಿಟ್ರೆ ಸರಿ ಆಗ್ತದಾ? ಎಲ್ಲಿ ಹಾಕ್ಬೇಕದು? ಅದಕ್ಕೋಸ್ಕರವಾಗಿ ನಾವು ಸಂಪೂರ್ಣವಾಗಿ ಇಂತಹ ಗಿಡಮೂಲಿಕೆಗಳಿಗೆ ಸಂಪೂರ್ಣವಾಗಿ ಆರೋಗ್ಯ ಪಡ್ಕೋಬೇಕಂದ್ರೆ ನಾವು ಜೊತೆಗೆ ಸಸ್ಯಾಹಾರಿಗಳಾಗಬೇಕು. ವಿಶೇಷವಾಗಿ ಎಷ್ಟೆಷ್ಟು ನಾವು ಮಾಂಸಾಹಾರಿಗಳಾಗ್ತೇವೆ ಅಷ್ಟಷ್ಟು ನಮ್ಮ ಆರೋಗ್ಯ ಕೆಡ್ತಾ ಹೋಗ್ತದೆ. ನೋಡಿ, ನಮ್ಮ ಹಲ್ಲುಗಳು ಕೇವಲ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಿನ್ಲಿಕ್ಕೆ ಮಾತ್ರ ನಮ್ಮ ಹಲ್ಲುಗಳು ಕೊಟ್ಟಿದೆ ಪ್ರಕೃತಿ. ಅದನ್ನು ಪರಮಾತ್ಮ ಕೊಡಬೇಕಾದ್ರೆ ಎಲ್ಲ ವಿಚಾರ ಮಾಡೇ ಕೊಟ್ಟಿರ್ತಾನೆ ಪರಮಾತ್ಮ. ನೋಡಿ, ಬೆಕ್ಕಿಗೆ ನೋಡಿ ಅದು ಮಾಂಸಾಹಾರಿ, ಸಿಂಹ, ಹುಲಿ, ಚಿರತೆ ನೋಡಿ ಅವೆಲ್ಲ ಮಾಂಸಾಹಾರಿಗಳು. ಆನೆ ನೋಡಿ ಹಲ್ಲು ಹೆಂಗಿದೆ? ಇಲ್ಲ, ಅದು ಯಾಕಂದರೆ ಅದು ಸಸ್ಯಾಹಾರಿ. ಜಿಂಕೆ ನೋಡಿ, ಮೊಲ ನೋಡಿ, ಆಡು, ಕುರಿ ನೋಡಿ, ಅವೆಲ್ಲ ಏನದು? ಅವೆಲ್ಲ ಪ್ರಾಣಿಗಳಾದರೂ ಕೂಡ ಅವು ಹುಲ್ಲನ್ನು ತಿಂದು ಬದುಕ್ತವೆ. ಸಸ್ಯಾಹಾರಿಗಳು, ಗೆಡ್ಡೆ ಗೆಣಸು ತಿಂತವೆ, ಸೊಪ್ಪುಗಳು ತಿಂತವೆ, ಎಲೆಗಳನ್ನು ತಿಂತವೆ. ಆದರೆ ಈ ಹುಲಿ, ಸಿಂಹ ಇಂಥವೇನಿದಾವಲ್ಲ ಇವು ಮಾಂಸಾಹಾರಿಗಳು. ನೋಡಿ, ನಾಯಿ ನೋಡಿ, ಅದು ನಾಯಿ ಎಲ್ಲ ಹೆಂಗಿದೆ? ಚೂಪಾಗಿದೆ. ಅದಕ್ಕೋಸ್ಕರ ನಮ್ಮ ಹಲ್ಲುಗಳು ಏನಿದ್ದಾವೆ, ನಮ್ಮ ಬಾಡಿ ಟೋಟಲ್ ಸಿಸ್ಟಮ್ ಏನಿದೆ, ಇದು ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ವ್ಯವಸ್ಥೆಗಳಿಗೆ ಅನುಗುಣವಾಗಿ ಈ ಬಾಡಿ ರೆಡಿಯಾಗಿದೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಅಟ್ಲೀಸ್ಟ್ ಇನ್ನು ಮುಂದಾದರೂ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಂದ್ರೆ ಇಂತಹ ಗಿಡಮೂಲಿಕೆಗಳನ್ನು, ಆಯುರ್ವೇದ ವಸ್ತುಗಳನ್ನು ಬಳಸೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಇಂತಹ ಏನು ಎಲ್ಲ ಕೆಲವೊಂದು ವಸ್ತುಗಳಿದೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಏನು ವಸ್ತುಗಳಿದ್ದಾವೆ ಅವುಗಳಿಂದ ದೂರ. ಪಾನಿಪುರಿ ಇರ್ಬೋದು, ಅಥವಾ ಏನು ಈ ಕುರ್ಕುರಿ ಇರ್ಬೋದು, ಅಥವಾ ಚಾಟ್ ಮಸಾಲ ಇರ್ಬೋದು, ಇಂಥವೇನಿದಾವಲ್ಲ ದಯವಿಟ್ಟು ಇಂಥದ್ರಿಂದ ನಾವು ದೂರ ಇದ್ದುಬಿಟ್ಟು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡಲಿ. ಭಗವಂತ ಆರೋಗ್ಯ ಕೊಟ್ಟಿದ್ದಾನೆ, ಆದರೆ ನಾವು ಆ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಭಗವಂತ ಕೊಟ್ಟುಬಿಟ್ಟಿದ್ದಾನೆ. ಹಂಗೆ ಭಗವಂತ ಕೊಡೋದಾಗಿದ್ದರೆ, ಕೆಡುಕು ಮಾಡೋದಾಗಿದ್ದರೆ ಒಂದು ನಮ್ನಿ ಕೆಡುಕು ಮಾಡೇ ಕಳಿಸಿದ. ಆದರೆ ನೋಡಿ, ನಾವು ಹುಟ್ಟಿದಾಗಲೇ ಹೆಂಗೆ ನಾವು ಪರಮಾತ್ಮ ಕಳಿಸಿದ್ದಾನೆ ಅಂತೇಳಿ ನಾವು ಇಲ್ಲಿ ಭೂಮಿಗೆ ಬರ್ತೇವಲ್ಲ, ಅವಾಗ ನಮ್ಮ ಬಾಡಿ ಹೆಂಗಿರ್ತದೆ? ನಾವು ಸಣ್ಣವ್ರು ಇರ್ಬೇಕಾದ್ರೆ ನಮ್ಮ ಬಾಡಿ ಹೆಂಗಿತ್ತು ರೀ? ಎಷ್ಟು ಗ್ರೇಟ್ ಇತ್ತು, ಎಷ್ಟು ಸ್ಟ್ರಾಂಗ್ ಇತ್ತು. ಆದರೆ ನಾವು ಬರ್ತಾ 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 ಅದನ್ನು ಪರಮಾತ್ಮ ಬಂದು ಏನು ಕೊಟ್ಟು ಕಸ್ಕೊಂಡಿಲ್ಲ ರೀ. ಆದರೆ ಹಂತವಾಗಿ ನಾವು ಈ ಶರೀರ ಅರ್ಥಾತ್ ಈ ಪ್ರಕೃತಿಯನ್ನು ವಿರುದ್ಧವಾಗಿ ನಡೆಸಂತ ಬರ್ತೀವಿ. ಮಾಂಸಾಹಾರಗಳನ್ನು ತಿಂತಾ ಬರ್ತೀವಿ, ಕುರಿ ಅಂತ ತಿಂತಾ ಬರ್ತೀವಿ. ಕೆಲವೊಂದು ಈ ಶರೀರಕ್ಕೆ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಹಾಕ್ತಾ ಬಂದಾಗ ಆಟೋಮೆಟಿಕ್ ಈ ಶರೀರ ಅಂತಕ್ಕಂಥದ್ದು ಗಾಡಿ ಹಾಳಾಗ್ತಾ ಬರ್ತದೆ. ನೋಡಿ, ಒಂದು ಕಾರ್ ಇದೆ, ಅದಕ್ಕೆ ಪೆಟ್ರೋಲ್ ಹಾಕಿ ಹೊಡಿಬೇಕು ನಾವು. ಅದ್ರ ಬದಲಿ ನಾವು ಡೀಸೆಲ್ ಹಾಕ್ಯಂದು ಹೊಡೆದ್ಬಿಟ್ರೆ, ಅದು ಸಿಮೆಣ್ಣೆ ಹಾಕಿ ಹೊಡೆದ್ಬಿಟ್ರೆ ಗಾಡಿ ಹಾಳಾಗ್ತದೆ. ಹೌದಾ? ಇದೆಲ್ಲ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರ. ಒಂದು ಗಾಡಿಗೆ, ಒಂದು ಸ್ಕೂಟ್ರಿಗೆ ನಾವು ಪೆಟ್ರೋಲ್ ಹಾಕಿ ಹೊಡಿಬೇಕಾಗಿರ್ತಕ್ಕಂಥದ್ದನ್ನು ಬದಲಿ ನಾವು ಸಿಮೆಣ್ಣೆ ಹಾಕಿ ಹೊಡೆದ್ಬಿಟ್ರೆ ಹೆಂಗೆ ಗಾಡಿ ಹಾಳಾಗ್ತದೋ, ಹಾಗೆ ಈ ಪ್ರಕೃತಿಯು ನಮಗೆ ಕೊಟ್ಟಿರ್ತಕ್ಕಂಥ ಈ ಶರೀರ ಅಂತಕ್ಕಂಥ ಗಾಡಿ ಏನಿದೆ, ಕಾರ್ ಏನಿದೆ, ಅದಕ್ಕೆ ಈ ರೀತಿ ಏನಾದರೂ ನಾವು ಸಿಮೆಣ್ಣೆ ಥರ ಈ ಬೇರೆ ಬೇರೆ ಈ ನಮ್ಮ ಶರೀರಕ್ಕೆ ಒಗದೇ ಇರತಕ್ಕಂಥ ವಸ್ತುಗಳನ್ನು ಹಾಕಿದಾಗ ಏನಾಗ್ತದೆ ಅಂದರೆ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿಬಿಡ್ತದೆ. ಅದಕ್ಕೋಸ್ಕರ ನಾವ್ಯಾರೂ ಸಹ ಈ ಪ್ರಕೃತಿಯಿಂದ ಸಿಕ್ಕಿರ್ತಕ್ಕಂಥ ಆ ಪರಮಾತ್ಮನ ಕೊಡುಗೆಯಾಗಿರ್ತಕ್ಕಂಥ ಈ ಶರೀರವನ್ನು ನಾವು ಮತ್ತೆ ಕಳ್ಕೊಂಡ್ವಿ ಅಂದರೆ ಮತ್ತೆ ಸಿಗಲ್ಲ. ಅದಕ್ಕೋಸ್ಕರವಾಗಿ ಆ ಪರಮಾತ್ಮ ಈ ಪ್ರಕೃತಿ ಮುಖಾಂತರ ಶರೀರ ಕೊಟ್ಟಿದ್ದಾನೆ. ಈ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾನೆ ಅಂದಮೇಲೆ ಆ ಪರಮಾತ್ಮನಿಗೂ ಸಹ ಒಂದ್ಸಲಿ ನಾವು ಧನ್ಯವಾದಗಳನ್ನು ಹೇಳೋಣ. ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ನಾವು ಪರಮಾತ್ಮನಿಗೆ ಧನ್ಯವಾದ ಹೇಳ್ಬೇಕು. ಯಾಕೆಂದರೆ ಪರಮಾತ್ಮ ಈ ಶರೀರ ಕೊಟ್ಟಿದೆಯಲ್ಲ, ನೋಡಲಿಕ್ಕೆ, ಕುಡಿಲಿಕ್ಕೆ, ತಿನ್ನಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ಈ ಶರೀರ ಕೊಟ್ಟಿಲ್ಲ ಪರಮಾತ್ಮ. ತುಂಬ ಥ್ಯಾಂಕ್ಸ್ ಅಂತ ಪರಮಾತ್ಮನಿಗೆ ಹೇಳ್ಬೇಕು. ಜೊತೆಗೆ ತಂದೆ ತಾಯಿಗಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಕೃತಿ ಮಾತೆ ಇದೆ, ಇದಕ್ಕೆಲ್ಲ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಹೇಳಿ ಹೆಚ್ಚಿನ ಒಂದು ಆರೋಗ್ಯದ ಕಡೆ ಗಮನ ಕೊಡೋಣ. ಹಣ್ಣುಗಳನ್ನು ಬಳಸೋಣ, ತರಕಾರಿಗಳನ್ನು ಬಳಸೋಣ, ಸೊಪ್ಪು ತರಕಾರಿಗಳನ್ನು ಬಳಸೋಣ, ಮೊಳಕೆ ಕಾಳುಗಳನ್ನು ಬಳಸೋಣ. ಹಾಗಾಗಿ ನಮ್ಮದು ಈ ಶರೀರವನ್ನು, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ ಅಂತಕ್ಕಂಥ ಸಂದೇಶವನ್ನು ನೀಡೋದರ ಜೊತೆಗೆ ಇವತ್ತಿನ ಈ ಒಂದು ಆರೋಗ್ಯದ ಬಗ್ಗೆ ಸಂಚಿಕೆಯನ್ನು ನಾನು ಸಮಾಪ್ತಿ ಮಾಡ್ತೀನಿ. ಹೀಗೆ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಾನು ತೊಗೊಂಬರ್ತೀನಿ. ಅಲ್ಲಿವರೆಗೂ ಸಹ ನೀವೆಲ್ಲರೂ ಸಹ ಸುಖವಾಗಿರ್ರಿ, ಸಂತೋಷವಾಗಿರ್ರಿ, ಆರಾಮಾಗಿರ್ರಿ, ಆರೋಗ್ಯವಾಗಿರ್ರಿ, ಖುಷಿಯಿಂದ ಇರ್ರಿ. ಜೊತೆಗೆ ಎಲ್ಲರೂ ಸಹ
ಓಂಕಾರ ಮಾಡ್ತಾನೆ. ಯಾಕೆಂದರೆ ಈ ಓಂಕಾರ ಅಂತಕ್ಕಂಥದ್ದು ಐತಲ್ಲ, ಈಗ ಆಲ್ರೆಡಿ ಇದ್ರ ಬಗ್ಗೆ ಹೇಳೋಣಂದ್ರೆ ಸಮಯ ಜಾಸ್ತಿ ಆಯ್ತು. ಯಾಕಂದರೆ ಸಮಯ ಜಾಸ್ತಿ ಆದ ಕೂಡಲೇ ನನಗೆ ಟೈಮ್ ಜಾಸ್ತಿ ಆಯ್ತು ಅಂತ ಇದು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಈ ಆರೋಗ್ಯನೇ ಚೆನ್ನಾಗಿ ಇಟ್ಕೊಂಡು, ಗಾಡಿ ಚೆನ್ನಾಗಿ ಇಟ್ಕೊಂಡು, ಒಳ್ಳೆ ಕಂಪ್ನಿ ಗಾಡಿ, ಬಟ್ ಈ ಡ್ರೈವರ್ ಒಬ್ಬರು ಬೇಕಲ್ಲ. ಡ್ರೈವರ್ ಆರೋಗ್ಯ ಸರಿ ಇಲ್ಲ ಅಂದರೆ ಹೆಂಗಾಕೈತಿ? ಆ ಡ್ರೈವರ್ ಆರೋಗ್ಯ ಸರಿ ಇಟ್ಕೋಬೇಕಂತಂದರೆ ಅದೇ ಆತ್ಮನಿಗೂ ಕೂಡ ಆರೋಗ್ಯ ಬೇಕು. ಆ ಆತ್ಮನಿಗೆ ಹೆಂಗೆ ಶರೀರಕ್ಕೆ ನಾವು ಕಾಳು, ಮೊಳಕೆ ಕಾಳು, ಸೊಪ್ಪು ಇಂಥವೆಲ್ಲ ಗೆಡ್ಡೆ ಗೆಣಸುಗಳನ್ನ ಹಾಕಿ ಶರೀರ ಚೆನ್ನಾಗಿ ಇಟ್ಕೊಂತೇವೆ. ಹಾಗಾದ್ರೆ ಈ ಶರೀರ ನಡೆಸ್ತಕ್ಕಂಥ ಡ್ರೈವರ್ ಯಾರಂದರೆ ಅವನೇ ಆತ್ಮ. ಅವ್ನು ಚೆನ್ನಾಗಿಡ್ಬೇಕಪ್ಪ, ಅವನು ಆರೋಗ್ಯವಾಗಿರ್ಬೇಕಪ್ಪ ಅಂತಂದರೆ ನಾವೇನು ಮಾಡ್ಬೇಕಂತಂದರೆ ಓಂಕಾರ ಮಾಡಬೇಕು. ಪ್ರತಿದಿನ ಓಂಕಾರ ಮಾಡಬೇಕು. ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ. ಭಾಳ ಸಿಂಪಲ್, ಏನು ಕಷ್ಟ ಇಲ್ಲ. ಏಕಾಗ್ರವಾಗಿ ಕೂತ್ಕೊಳ್ರಿ, ನೇರವಾಗಿ ಕೂತ್ಕೊಳ್ರಿ. ಈ ಇದ್ದರೆ ಜ್ಞಾನ ಮುದ್ರೆ ಧರಿಸಿ ಕಣ್ಣು ಮುಚ್ಚಿ ಓಂಕಾರ ಮಾಡಿ ಒಂದು 10 ನಿಮಿಷ, ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಮಾಡಿರಿ. ಓಂಕಾರ ಮಾಡಿ ನೋಡಿ, ನಿಮ್ಮ ಆರೋಗ್ಯನ ಎಷ್ಟು ಚೆನ್ನಾಗಿರ್ತದೆ, ಮಾನಸಿಕ ಸ್ಥಿತಿ ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಖುಷಿಯಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಓಂಕಾರ ಮಾಡೋದ್ರಿಂದ ನಮ್ಮ ಬಾಡಿ ಒಳಗೆ ಆಕ್ಸಿಜನ್ ಜಾಸ್ತಿ ಹೋಗ್ತದೆ, ಲಂಗ್ಸ್ ಹಿಗ್ತದೆ, ಎಷ್ಟೋ ಏನೋ ನಮಗೆ ಶಕ್ತಿ ಒಳಗಡೆ ಪ್ರಾಪ್ತಿ ಆಗ್ತದೆ. ಪ್ರತಿಯೊಂದು ಸೆಲ್ಸ್, ಈ ಬಾಡಿ ಇಸ್ ದ ಬಂಡಲ್ ಆಫ್ ಸೆಲ್ಸ್. ಈ ದೇಹ ಅಂತಕ್ಕಂಥದ್ದು ಎಲ್ಲ ಹೆಂಗೆ ಕಾರು ಒಂದು ರೆಡಿ ಆಗ್ಬೇಕಾದ್ರೆ ಕಬ್ಬಿಣ ಸಲಾಕಿಗಳಿಂದ ಆಗಿರ್ತದಲ್ಲ, ಹಂಗೆ ಈ ಬಾಡಿನೂ ಸಹ ಅನೇಕ ಜೀವಕೋಶ, ಕೋಟ್ಯಾಂತರ ಜೀವಕೋಶಗಳಿಂದ ಇದು ರೆಡಿಯಾಗಿದೆ. ಇವತ್ತು ಹಾರ್ಟು, ಕಿಡ್ನಿ, ಲಿವರ್, ಏನು ಬ್ರೈನ್ ಇದೆಯಲ್ಲ, ಬಂಡಲ್ ಆಫ್ ಸೆಲ್ಸ್, ಜೀವಕೋಶಗಳ ಒಂದು ಮುದ್ದೆ, ಒಂದು ಸಮೂಹ. ಅದಕ್ಕೋಸ್ಕರ ಅವೆಲ್ಲ ಚೆನ್ನಾಗಿರ್ಬೇಕು. ಪ್ರತಿಯೊಂದು ಜೀವಕೋಶಕ್ಕೂ ಯಾವಾಗ ಆಕ್ಸಿಜನ್ ಸಪ್ಲೈ ಆಗ್ತದೆ ಆವಾಗ ಆ ಜೀವಕೋಶ ಆಕ್ಟಿವೇಟ್ ಆಗ್ತದೆ. ಯಾವಾಗ ಜೀವಕೋಶಗಳು ಹಾಳಾಗ್ತಾ ಹೋಗ್ತಾವೆ ಮನುಷ್ಯ ಅಷ್ಟು ಆರೋಗ್ಯ ಹಾಳಾಗ್ತಾ ಬರ್ತಾನೆ. ಓಕೆ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಒಂದೇ ಮಾತರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಅದನ್ನು ಲೈಕ್ ಮಾಡಿರಿ, ಬೇರೆದವರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಜೊತೆಗೆ ಕಮೆಂಟ್ ಮಾಡಿರಿ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿದರೆ ನಾನು ಮುಂದಿನ ದಿನಗಳಲ್ಲಿ ಇಂಥದೇ ಇನ್ನೂ ಅನೇಕ ಆಯುರ್ವೇದಿಕ್ ಗಿಡಮೂಲಿಕೆಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ನನ್ನ ಸಂಕಲ್ಪ ಇದೆ. ಕೆಲವೊಂದು ವನಗಳಿಗೆ ಹೋಗಿ ಈ ವನಸ್ಪತಿಗಳ ಬಗ್ಗೆನೇ ನಿಮಗೆ ತರಗತಿ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ. ಇವತ್ತು ಬೇರೆದೇ ವಿಚಾರ ಇತ್ತು, ಆದರೆ ಇವತ್ತು ಈ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಿಂದ ಈ ಸಂಚಿಕೆಯನ್ನು ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.